ಇಂಥ ದೌರ್ಜನ್ಯದ ವಿರುದ್ಧ ನಾವಿವತ್ತು ಕಪ್ಪು ಪಟ್ಟಿಯನ್ನ ಧರಿಸಿಕೊಂಡು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಹೋರಾಟ ನೀವೆಲ್ಲ ಒಂದ್ ಕಡೆ ಆಂಜನೇಯನ್ ಬಾಲಕ್ ಬೆಂಕಿ ಕೊಟ್ಟಿದ್ದೀರಾ ಅಂತ ಅನ್ನಿಸ್ತೀವಿ. ಏನೋ ಸುಟ್ಟು ಮುಗಿಸ್ತೀವಿ ಅಂತ ನೋಡ್ತೀವಿ, ಆದ್ರೆ ಆಂಜನೇಯನ್ ಬಾಲಕ್ ಬೆಂಕಿ ಕೊಟ್ಟಿದ್ದೀರಾ ನೀವು, ಮತ್ತೇನು ಮಾಡಿಲ್ಲ. ನಮ್ಗೆ ಇವತ್ತು ಕೆಲವು ಸ್ನೇಹಿತರು ಕೆಲವರು ಯಾರ್ಯಾರಿಗೆ ಮೈಕ್ ಕೊಡ್ತೀರಾ ಅಂತ, ನಮ್ ಜೊತೆ ಅರೆಸ್ಟ್ ಆದವ್ರು ಎಲ್ರಿಗೂ ಕೊಡ್ತೀನಿ. ಯಾವ ಪಾರ್ಟಿ ಅವ್ರು ಬೇಕಾರಾಗ್ಲಿ ಎಲ್ಲ ಬನ್ನಿ, ಅರೆಸ್ಟ್ ಆದವ್ರು ಯಾರಿದ್ರು. ನಿಮ್ಗೆ ನೈತಿಕತೆ ಅನ್ನೋದು ನಮ್ಮ ಹೋರಾಟದ ಜೊತೆ ನಿಲ್ಬೇಕು. ಅಲ್ಲಿ ಮತ್ ಬಾವುಟ ಕೇಳೋದಲ್ಲ, ಈ ಬಾವುಟ ಯಾವ ಪಕ್ಷ, ಈ ಬಾವುಟ ಯಾವ ಪಕ್ಷ, ಈ ಬಾವುಟದವ್ರು ಯಾಕೆ ಬಂದ್ರು, ನಿಮ್ಗೆ ನೈತಿಕತೆ ಇದ್ರೆ ಬಂದು ನಿಲ್ಬೇಕು. ನಿಮ್ ಜೊತೆ ರೈತರ ಜೊತೆ ಬರ್ಬೇಕು, ಈ ಸ್ಟೇಷನ್ಗೆ ಅರೆಸ್ಟ್ ಆಗ್ಬೇಕಿತ್ತು. ನೀವು ಬಂದಿಲ್ಲ ಅಲ್ವಾ, ಕೇಳೋ ನೈತಿಕತೆಯನ್ನು ಕಳ್ಕೊಂಡಿದ್ದೀರಿ. ಇವತ್ತು ನಿಮ್ಗೆ ಯಾರು ಬೆಂಬಲ ಕೊಟ್ರು? ರೈತರು ರೋಡಲ್ಲಿ ಬಿದ್ದು ಪ್ರತಿಯಿಂದ ಯಾರು ಲಾಟಿಲಿ ಕೇಸ್ ಹಾಕ್ಸ್ಕೊಂಡಿದ್ದಾರೆ, ಯಾರು ಬೆಂಬಲ ಕೊಟ್ಟರು ನಾವು ತಗೊಳ್ತೀವಿ. ಹಾಗೇನೆ ಇವತ್ತು ಗಂಭೀರವಾದ ಸೆಕ್ಷನ್ಗಳನ್ನು ಹಾಕಿ ಕೇಸ್ ಮಾಡಿ, ಗಂಭೀರವಾದ ಸೆಕ್ಷನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. 107 ಎಲ್ಲ ಹಾಕ್ತಾರೆ ಸಾಮಾನ್ಯ, ಯಾಕಂದ್ರೆ ಪೊಲೀಸರು ಡ್ಯೂಟಿ ಮಾಡಬೇಕು, ಅವರಿಗೊಂದು ರಿಪೋರ್ಟ್ ಹಾಕ್ಬೇಕು, ಅವ್ರದ್ದೊಂದು ಕರ್ತವ್ಯ ಅನ್ನೋದಿರುತ್ತೆ. ಯಾಕಂದ್ರೆ ಪಾಲಿಸಿ ಮೇಕರ್ಸ್ ಬೇರೆಯವರು, ನಾವೇ DF ಮೇಲೆ ಹೋಗ್ತೀವಿ, ಎಲ್ಲರ ಮೇಲೆ ಹೋಗ್ತೀವಿ. ಪಾಲಿಸಿ ಮೇಕರ್ಸ್ ಇರ್ತಾರಲ್ಲ, ಅವ್ರು ಬಂದು ನಮ್ಮ ಹತ್ರ ಮೈಕ್ ತಗೊಂಡು ಇವರಿಗೆ ಬೈತಾರೆ ಅಧಿಕಾರಿಗೆ. ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಿ ನೆಟ್ಟಗೆ ಮಾಡಿದ್ರೆ ಇಂಥದ್ದು ಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ಗಂಭೀರವಾದಂತಹ ನಾನ್ ಬೇಲಬಲ್ ಪ್ರಕರಣಗಳನ್ನ ಹಾಕಿದ್ದಾರೆ. ಇದರ ವಿರುದ್ಧವಾಗಿ ಸಹ ನಾವು ಕಾನೂನಿನ ಮೊರೆಯನ್ನ ಹೋಗ್ತೇವೆ. ಅಮಾಯಕ ರೈತರ ಮೇಲೆ ಅತ್ಯಂತ ಗಂಭೀರವಾದ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಯಾರು ಸಹ ಹೆದರಿ ಮನೆಯಲ್ಲಿ ಕೂರೋದಿಲ್ಲ. ಹಾಗಂತ ಕಾನೂನಿನ ಉಲ್ಲಂಘನೆ ಸಹ ಮಾಡೋದು. ಸಾಂವಿಧಾನಿಕವಾಗಿ ಇಷ್ಟು ಸಮಯದಿಂದ ಹೋರಾಟ ಮಾಡಿದೀವಿ, ಮುಂದೆನೂ ಹೋರಾಟ ಮಾಡ್ತೀವಿ. ಆದ್ರೆ ಅಧಿಕಾರ ಇದೆ ಅಂತ ದಬ್ಬಾಳಿಕೆ ಮಾಡಿದ್ರೆ, ಅಧಿಕಾರ ಯಾರಿಗೂ ಏನು ಹೇಳಿ ಇದಲ್ಲ, ಇದು ರಾಜಮನೆತನ ಅಲ್ಲ, ಇದು ಪ್ರಜಾಪ್ರಭುತ್ವ. ರಾಜಮನೆತನನ್ನ ತೋರಿಸ್ತೀನಿ ಅಂತ ಹೋಗಿ ನಮ್ಮ ದೇಶದ ಇತಿಹಾಸದಲ್ಲಿ ಬಹಳ ಜನ ಮುನ್ಮುಖೋಗ್ಯಾರೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ, ನಂದು ಅಧಿಕಾರ ಲಿಮಿಟೆಡ್ ಅನ್ನೋ ಜ್ಞಾನವನ್ನ ಇಟ್ಕೊಂಡು ಎಲ್ಲರೂ ಸಹ ಕಾರ್ಯನಿರ್ವಹಿಸಬೇಕು. ಹಾಗೇನೆ ಇದೆಲ್ಲದರ ನಡುವೆ ಕೊನೆಯದಾಗಿ ನಾನು ಹೇಳ್ತೀನಿ, 13 ಸಾವಾಗಿದೆ. 13 ಸಾವಾದಾಗೂ ಸಹ MP ಪಾರ್ಟಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ? ನೀವು ಯಾವ್ದು ಒಂದಕ್ಕೆ ಬಂದಿಲ್ಲ, ಎರಡಕ್ಕೆ ಬಂದಿಲ್ಲ ಒಪ್ಕೊಳ್ತೀವಿ. 13 ಸಾವಾದ್ರೂ ಸಹ ಬಂದಿಲ್ಲ. ನಿಮ್ದು ಹೊಣೆಗಾರಿಕೆ ಇಲ್ವಾ? ನಿಮ್ದು ಜವಾಬ್ದಾರಿ ಇದೆ ಅಲ್ವಾ? ನಿಮ್ಮನ್ನು ಪ್ರಶ್ನೆ ಮಾಡಬೇಕು. ಹಾಗೆ MLC ಅವರು, ನಮ್ಮ ಭಾಗದ MLC ಅವರು ಅದು ಯಾವಾಗ ಗೆದ್ದು ಹೋದ್ರು ನಮ್ಗೆ ಗೊತ್ತೇ ಇಲ್ಲ, ಆಮೇಲೆ ಬಂದೇ ಇಲ್ಲ. ಈಗ ತಲೆ ಹಾಕಿ ಮಲಗಲ್ಲ. ಅದು ಲಾಸ್ಟ್ ಎಲೆಕ್ಷನ್ ಸ್ವಲ್ಪ ಬಿಗು ಆಗಿತ್ತು, MLC ಎಲೆಕ್ಷನ್.